ನಿನ್ನೆ ನೀವೊಂದು ಪ್ರತಿಕ್ರಿಯೆ ಕೊಟ್ಟಿದ್ದೀರಿ ಅಲ್ಲಿ, ನಾನು ಯಾಕೆ ಅವರ ರಾಜೀನಾಮೆ ಕೇಳಲಿ ಅಂತ. ನಾನು ಬಹುಶಃ ನೀವು ಅಲ್ಲ, ಬಟ್ ಅವ್ರು ಒಂದೇ ನಿಮಿಷ, ಮೈಸೂರಿನ ಪಾದಯಾತ್ರೆ ಸಂದರ್ಭದಲ್ಲೂ ಸಹ, ಮೈಸೂರಿನ ಸಭೆನಲ್ಲೂ ಸಹ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ನಾನಂತೂ ಅನ್ಕೊಂಡಿಲ್ಲ, ಕೊಡೋದು ಇಲ್ಲ. ಅವರು ಅಂತಿಮವಾಗಿ ಕಾನೂನಿನ ಹೋರಾಟದಲ್ಲೇ ತೀರ್ಮಾನ ಆಗಬೇಕು. ನಾನು ಒತ್ತಾಯ ಹಾಕಲ್ಲ ಅಂತ ಅವತ್ತೂ ಹೇಳಿದ್ದೀನಿ. ಮೈಸೂರಿನ ಸಭೆಯಿಂದ ಭಾಷಣ ತೆಗೀರಿ. ನನ್ನಿಯೂ ನಾನೇನು ಹೇಳಿದ್ದೇನೆ, ರಾಜೀನಾಮೆ ನಾನು ಕೇಳಲ್ಲ. ಈ ದೇಶದಲ್ಲಿ ಕಾನೂನಿನ ವ್ಯವಸ್ಥೆನಲ್ಲಿ ತಪ್ಪು ಮಾಡದೇ ಇದ್ರೆ, ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಿದ್ರೆ ರಕ್ಷಣೆ ಯಾರು ಬೇಕಾದ್ರೂ ಪಡಿಬಹುದು. ತಪ್ಪು ಮಾಡಿದ್ರೆ ಈ ನೆಲದ ಕಾನೂನು ತಲೆಬಾಗಬೇಕಾಗತ್ತೆ, ತೀರ್ಮಾನ ಅವತ್ತು ಹೇಳ್ಬೇಕಾಗತ್ತೆ ಅಂತ ಹೇಳಿದ್ದೀನಿ. ನಾನು ರಾಜೀನಾಮೆ ಕೇಳಲ್ಲ ಅಂತ ನಿನ್ನೆನೂ ಹೇಳಿದ್ದೀನಿ, ಈಗಲೂ ಕೇಳ್ತಾ ಇದ್ದೀನಿ ರಾಜೀನಾಮೆ. ಅಲ್ಲ, ಅದಕ್ಕೆ ಅವ್ರು ಹೇಳಿದ್ದಾರೆ ರಾಜೀನಾಮೆ ಕೇಳುವಷ್ಟು ನೈತಿಕತೆ ಕುಮಾರಸ್ವಾಮಿ ನಾನು ಇಟ್ಕೊಂಡಿದ್ದೀನಿ. ಆ ನೈತಿಕತೆ ಉಳಿಸ್ಕೊಂಡಿದ್ದೀನಿ ಸಿದ್ದರಾಮಯ್ಯನವರೇ. ಇದ್ಯಾವುದೋ ಒಂದು ಡಿನೋಟಿಫಿಕೇಶನ್ ನಾನು ಮಾಡಿದೆ ಅಂತ ಇಟ್ಕೊಂಡು ಓಡಾಡ್ತಿದ್ದೀರಿ. ಅದ್ಯಾವುದೋ ಕೇಸ್, ಅದು ಕೇಸೇ ಅಲ್ಲ. ಅದು ನನ್ನ ನೈತಿಕತೆ ಪ್ರಶ್ನೆ ಮಾಡ್ತೀರಾ? ರೀಡೋ ಮಾಡೋದ್ರಲ್ಲ, ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ರೀಡೋನಲ್ಲಿ? ಎಷ್ಟು ಜನದ ಭೂಮಿ ಅದು? ನಿಮ್ಮ ರೀಡೋ ಮಾಡಿದಿರಲ್ಲ, ರೀಡೋನಲ್ಲಿ ಆ ಭೂಮಿ ವಾಪಸ್ ಕೊಟ್ಟಿದ್ದೀರಲ್ಲ, ಎಷ್ಟು ಜನ ನಿಜವಾದ ಭೂ ಸ್ವಾಧೀನ ಭೂ ಮಾಲೀಕರಿದ್ರು ನೋಟಿಫಿಕೇಶನ್ ಮಾಡಿದಾಗ ಎಸ್.ಎಂ. ಕೃಷ್ಣ ಕಾಲದಲ್ಲಿ? ಆ ರೀಡೋನಲ್ಲಿ ನೀವು ಮಾಡಿದಂತ ಆದೇಶದಿಂದ ಆ ಭೂಮಿ ರೈತರಿಗೆ ಹೋಗಿದೆಯೋ, ಬಿಲ್ಡರ್ಗಳಿಗೆ ಹೋಗಿದೆಯೋ? 500 ಎಕರೆನೋ 600 ಎಕರೆನೋ? ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ? ನನ್ನ ನೈತಿಕತೆ ಪ್ರಶ್ನೆ ಮಾಡ್ತಾ, ಅದಕ್ಕೆ ನಾನು ಹೇಳಿದ್ದು, ನನ್ನ ನೈತಿಕತೆಯನ್ನ ಪ್ರಶ್ನೆ ಮಾಡಿದ್ದೀರಿ, ನನ್ನ ಮೇಲೆ ಆರೋಪ ಮಾಡಿದ್ದೀರಿ, ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದೀರಿ. ಆ ನೈತಿಕತೆಯನ್ನು ಉಳಿಸ್ಕೊಂಡು ಆರೋಪದಿಂದ ಮುಕ್ತನಾಗಿ ಬಂದ ಮೇಲೆ ನಾವು ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿರೋದು. ನಾನು ನೈತಿಕತೆ ಕಳ್ಕೊಂಡಿದ್ದೀನಿ ಅಂತ ಹೇಳಿಲ್ಲ. ನನ್ನ ನೈತಿಕತೆಯನ್ನ ಮುಗಿಸಬೇಕು ಅಂತ ಷಡ್ಯಂತ್ರ ಮಾಡಿರೋರು ನೀವು. ನಿಮ್ಮ ಷಡ್ಯಂತ್ರ ನಾವು ಮಾಡಿಲ್ಲ. ನಿಮ್ಮ ಮೇಲೆ ಸರ್ಕಾರಿ ಭೂಮಿ ತಗೊಂಡೋಗ್ಬಿಟ್ಟು ನನ್ನ ಭೂಮಿ ನನ್ನ ಬಾಮೈದು ಅಂತ ಹೇಳಿದಿರಲ್ಲ, ಗಂಗಾನಹಳ್ಳಿದಕ್ಕೆ ಸರ್ಕಾರಿ ಭೂಮಿನ ಅದು? ಇಲ್ಲ, ಗಂಗಾನಹಳ್ಳಿ ಭೂಮಿನಲ್ಲಿ ಆ ಒರಿಜಿನಲ್ ರೈತರಿಗೆ ದುಡ್ಡು ಕೊಟ್ಟಿದ್ದೀರಾ? ಬಿಡಿಯಿಂದ ದುಡ್ಡು ಪೇಮೆಂಟ್ ಆಗಿದೆಯಾ? ಇಲ್ಲ ಹೋಗಿ ಬಡಾವಣೆ ರಚನೆ ಆಗಿದೆಯಾ? ಅಲ್ಲಿ ಯಾರಾದ್ರೂ ಸೈಟ್ ಅಲರ್ಟ್ ಆಗಿದೆಯಾ? 1974-76 ನೋಟಿಫಿಕೇಶನ್ ಆಗಿರೋದು ಅದು. ಯಾತಕ್ಕೆ 2007 ಆದ್ರೂ ಭೂಸ್ವಾಧೀನ ಮಾಡ್ಕೊಂಡಿದ್ದನ್ನ ಸೈಟ್ ಮಾಡಿಲ್ಲ, ನೀವು ಖಾಲಿ ಹಾಕಿಟ್ಟಿದ್ದೀರಿ. ನಿಮ್ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆದೇಶ ಏನ್ ಹೇಳುತ್ತೆ? ಯಾವುದಕ್ಕಾದ್ರೂ ಸರ್ಕಾರ ಭೂಮಿಯನ್ನ ಭೂಸ್ವಾಧೀನ ಮಾಡ್ಕೊಂಡ್ರೆ 5 ವರ್ಷದಲ್ಲಿ ಅದನ್ನ ಉಪಯೋಗ ಮಾಡ್ಕೊಳ್ಳದೆ ಇದ್ರೆ ಆ ಏನು ನೋಟಿಫಿಕೇಶನ್ ಆಗಿರುತ್ತೆ ಅದು ರದ್ದಾಗುತ್ತೆ ಅಂತ ಕೋರ್ಟ್ ಆದೇಶಗಳೇ ಇದ್ದಾವೆ. ಇವತ್ತು ಆ ಜಾಗ ಹೋಗಿ ನೋಡ್ಕೊಂಬನ್ನಿ, ಹೋಗಿ ಅಲ್ಲಿ ಏನಿದೆ ಅಂತ. ನಮ್ಮ ಬಾಂಬೆ ತಗೊಂಡ್ರೆ ನಾನು ತಗೊಂಡಿಲ್ಲ ಅಂತ ಹೇಳಲ್ಲ, ನಿಮ್ ತರ. ಎಸ್, ತಗೊಂಡಿದ್ದಾನೆ. ಅವನೇನು ಆದಿ ಬೀದಿಲ್ ಹೋಗೋಣ? ಎಷ್ಟು ಕೇಸ್ಗಳಲ್ಲಿ ಡಿನೋಟಿಫಿಕೇಶನ್ ಮಾಡ್ಕೊಂಡವರು ಮಾರಾಟ ಮಾಡಿಲ್ಲ? ಮಾರಾಟ ಮಾಡಬಾರ್ದು ಅಂತ ಇದೆಯಾ? ದುಡ್ಡಿನ ತಗೊಂಡಿದ್ದಾನೆ. ನಾನು ನಿಮ್ಮ ಮನೆ ಸಿದ್ದರಾಮಯ್ಯನವರು ಏನ್ ಹೇಳಿದ್ದೀನಿ? 15 ಸೈಟ್ ಇಲ್ದಿದ್ರೆ 50 ಸೈಟ್ ತಗೊಳಪ್ಪ ಅಂತ ಹೇಳಿದ್ದೀನಿ. ಕಾನೂನಿನ ವ್ಯಾಪ್ತಿ ಒಳಗೆ ತಗ ಅಂತ ಹೇಳಿದ್ದೀನಿ. ಇದಕ್ಕೂ ಅದಕ್ಕೂ ನಂದಕ್ಕೂ ಇದಕ್ಕೂ ಸಂಬಂಧ ಇದೆ.